ಇರಾನ್ಗೆ ಪದೇ ಪದೇ ವಾರ್ನಿಂಗ್ ಅನ್ನು ಕೊಡುವಂತ ಕೆಲಸವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇರಾನ್ ವಿರುದ್ಧ ಮತ್ತೆ ಸಿಡಿದಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹರ್ಮುಜ್ ಜಲಸಂಧಿಗೆ ಅಮೆರಿಕದಿಂದಲೂ ಕೂಡ ದಿಗ್ಬಂಧನ ಹಾಕಲಾಗಿದೆ. ಹರ್ಮುಜ್ನಿಂದ ಯಾವುದೇ ಹಡಗು ಹೋಗದಂತೆ ತಡೆ ಒಡ್ಡಲಾಗಿದೆ. ಹರ್ಮುಜ್ ಜಲಸಂಧಿ ಬಂದ್ ಆಗಿರುವಂತ ಕಾರಣಕ್ಕಾಗಿ ವಿವಿಧ ಸಮಸ್ಯೆ ಎದುರಾಗಿದೆ. ಇರಾನ್ ನೇವಿಯ ಅಳಿದುಳಿದ ಹಡಗುಗಳು ಬಂದ್ರೆ ನಾವು ಧ್ವಂಸ ಮಾಡ್ತೇವೆ ಅಂತೇಳಿ ಅಮೆರಿಕ ಹೇಳ್ತಾ ಇದೆ. ಮುಲಾಜಿಲ್ಲದೆ ಬೋಟ್ ಹಡಗುಗಳನ್ನ ಉಡಾಯಿಸ್ತೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ರವಾನೆ ಮಾಡಿದ್ದಾರೆ. ಹರ್ಮುಜ್ ಮೇಲೆ ಹಿಡಿತವನ್ನ ಸಾಧಿಸುವಂತ ಎಲ್ಲಾ ಪ್ರಯತ್ನಗಳನ್ನ ನಿರಂತರವಾಗಿ ಇರಾನ್ ಮಾಡಿಕೊಂಡು ಬರ್ತಾ ಇದೆ. ಹರ್ಮುಜ್ನಲ್ಲಿ ಸಾಗುವಂತ ಯಾವುದೇ ಹಡಗಾಗಿರಲಿ ಅದು ಟೋಲ್ ಕಟ್ಟಿಯೇ ಮುಂದೆ ಸಾಗಬೇಕು ಅಂತ ಇರಾನ್ ಹೇಳ್ತಾ ಇದೆ. ಆದರೆ ಇಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಮ್ಮೆ ಇರಾನ್ನ ನೌಕಾಪಡೆಗೆ ಕೊಟ್ಟಿರುವಂಥ ಖಡಕ್ ವಾರ್ನಿಂಗ್ ಅನ್ನು ನೋಡ್ತಾ ಇರಬಹುದು. ಹರ್ಮುಜ್ ಜಲಸಂಧಿಯ ಮೇಲೆ ಅಮೆರಿಕ ಹಿಡಿತವನ್ನು ಸಾಧಿಸುತ್ತೆ. ಇಲ್ಲಿ ಏನಾದರೂ ಕ್ರಮವನ್ನು ತೆಗೆದುಕೊಂಡ್ರೆ ಅಥವಾ ದಿಗ್ಬಂಧನ ಹಾಕುವಂಥ ಕೆಲಸವನ್ನು ಇರಾನ್ ಮಾಡಿದ್ದೇ ಆದಲ್ಲಿ ಅಮೆರಿಕ ನೇವಿ ತಕ್ಕ ಉತ್ತರವನ್ನು ಕೊಡುತ್ತೆ ಎನ್ನುವಂಥದ್ದಾಗಿ ಖಡಕ್ ವಾರ್ನಿಂಗ್ ಅನ್ನು ರವಾನಿಸಿದ್ದಾರೆ. ಇರಾನ್ನಲ್ಲಿ ಅಳಿದುಳಿದ ಹಡಗುಗಳು ಬಂದರೆ ಈಗಾಗಲೇ ಇರಾನ್ನ ಹಡಗುಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಅಮೆರಿಕ ಮಾಡಿದೆ. ಅಳಿದುಳಿದ ಹಡಗುಗಳು ಬಂದರೆ ಅದನ್ನು ಕೂಡ ಧ್ವಂಸ ಮಾಡ್ತೀವಿ, ಚಿಕ್ಕ ಪುಟ್ಟ ಬೋಟ್ಗಳು ಬಂದರೂ ಕೂಡ ಬಿಡೋದಿಲ್ಲ, ಎಲ್ಲವನ್ನು ಉಡಾಯಿಸ್ತೀವಿ ಅಂತೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಖಡಕ್ ವಾರ್ನಿಂಗನ್ನು ಇರಾನ್ಗೆ ರವಾನೆ ಮಾಡಿದ್ದಾರೆ. ಕಾದು ನೋಡಬೇಕು ಈ ವಾರ್ನಿಂಗನ್ನು ಯಾವ ರೀತಿಯಾಗಿ ಇರಾನ್ ಸ್ವೀಕಾರ ಮಾಡುತ್ತೆ. ಯಾಕಂತ ಹೇಳಿದ್ರೆ ಅಮೆರಿಕ ಮಾಡಿದ ಪ್ರತಿಯೊಂದು ದಾಳಿಗೂ ಕೂಡ ಪ್ರತಿರೋಧ ಒಡ್ಡುವಂಥ ಕೆಲಸವನ್ನು ಇರಾನ್ ಮಾಡಿದೆ. ರಿಟಾಲಿಯೇಷನ್ ಪ್ರಕ್ರಿಯೆ ಜೋರಾಗಿತ್ತು ಈ ಹಿಂದೆ ನಡೆದ ಯುದ್ಧದಲ್ಲಿ. ಈಗ ಕದನ ವಿರಾಮ ಇದೆ. ಈಗ ಹರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ಎರಡೂ ದೇಶಗಳು ಕೂಡ ಹಿಡಿತವನ್ನು ಸಾಧಿಸೋಕೆ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಜಲಸಂಧಿ ಬಂದಾಗಿರುವಂಥ ಕಾರಣಕ್ಕಾಗಿ ವಿಶ್ವದಾದ್ಯಂತ ತೈಲದ ಅಭಾವ, ಇಂಧನ ಅಭಾವ ಎದುರಾಗಿದೆ. ಇದನ್ನ ಮುಕ್ತ ಮಾಡಿದ್ರೆ, ಸಂಚಾರಕ್ಕೆ ಮುಕ್ತ ಮಾಡಿದ್ರೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಅದಕ್ಕೆ ಮನಸ್ಸು ಮಾಡಬೇಕಾಗಿರೋದು ಒಂದು ಕಡೆಯಲ್ಲಿ ಇರಾನ್, ಇತ್ತ ಅಮೆರಿಕವು ಕೂಡ ಈ ವಿಚಾರದಲ್ಲಿ ಕೆಲವೊಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡ್ರೆ ಸಮಸ್ಯೆ ಸರಿಯಾಗುತ್ತೆ.